ಮೂಡುಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕ ಬಂಧುಗಳಿಗೆ ಮೂಡುಬಿದ್ರೆಯಿಂದ ರಾಘವೇಂದ್ರ ಭಂಡಾರ್ಕರ್ ಮಾಡುವ ಪೂರಕ ಪ್ರಣಾಮಗಳು. ಈಗ ಚಂದ್ರಗ್ರಹಣ, ಈ ವರ್ಷದ ಚಂದ್ರಗ್ರಹಣ ಖಗ್ರಾಸ ಚಂದ್ರಗ್ರಹಣ, ಪೂರ್ಣ ಪ್ರಮಾಣದ ಚಂದ್ರಗ್ರಹಣ. ಇದು ನಮ್ಮ ಭಾರತ ದೇಶಕ್ಕೆ ಅನ್ವಯವಾಗ್ತದೆ. ನಾಳೆ ದಿನ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ ಸಂಭವಿಸಲಿರುವ ಒಂದು ಆಗಸದಲ್ಲಿ ಸಂಭವಿಸತಕ್ಕಂತಹ ಒಂದು ಕೌತುಕಮಯ ಘಟನೆಗೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗ್ತಾ ಇದೆ. ನಾನು ಚಂದ್ರಗ್ರಹಣ ಮತ್ತು ಈ ಬಗ್ಗೆ ಮುಂದೆ ಹೇಗೆ ಯಾವ ಸಮಯದಲ್ಲಿ ಸ್ಪರ್ಶ ಆಗ್ತದೆ ಚಂದ್ರಗ್ರಹಣ ಅಂದ್ರೆ ಏನು ಅಂತ ಹೇಳಿ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆ ನಮ್ಮ ವೀಕ್ಷಕ ಬಂಧುಗಳಿಗೆ ನೀಡಲಿಕ್ಕೆ ಬಯಸ್ತೇನೆ. ನಾವು ಚಂದ್ರಗ್ರಹಣದ ಬಗ್ಗೆ ಸಣ್ಣದಿಂದಲೇ ನಾವು ವಿಜ್ಞಾನ ಪಠ್ಯಪುಸ್ತಕದಲ್ಲೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಚಂದ್ರಗ್ರಹಣ ಅಂತ ಹೇಳಿದ್ರೆ ಏನು, ಚಂದ್ರಗ್ರಹಣ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಚಂದ್ರನು ಮತ್ತು ಸೂರ್ಯನ ಮಧ್ಯೆ ಭೂಮಿ ಬರ್ತಾನೆ. ಅಂದ್ರೆ ನಾವು ಭೂಮಿಯಲ್ಲಿ ಈಗ ವಾಸಿಸುತ್ತಿದ್ದೇವೆ. ಚಂದ್ರ ತನ್ನ ಕಕ್ಷೆಯಲ್ಲಿ ಭೂಮಿಯ ಸುತ್ತು ತಿರುಗ್ತಾ ಇರುವಾಗ ಸೂರ್ಯನಿಂದ ಭೂಮಿಯ ಹಿಂದ್ಗಡೆ ಬರ್ತಾನೆ. ಸೂರ್ಯನಿಂದ ಅವನು ತನ್ನ ಕಕ್ಷೆಯಲ್ಲೇ ಸುತ್ತಾನೆ. ಭೂಮಿಯ ಉಪಗ್ರಹ ಚಂದ್ರ ಅವನ ಕಕ್ಷೆಯಲ್ಲಿ ಸುತ್ತಾ ಇರಬೇಕಾದ್ರೆ ಸೂರ್ಯನಿಂದ ಭೂಮಿಯ ಹಿಂಬದಿ ಬಂದಾಗ ಈ ಸೂರ್ಯನ ಪ್ರಕಾಶ ಚಂದ್ರನ ಮೇಲೆ ಬೀಳಲಿಕ್ಕೆ ಭೂಮಿ ತಡೆಗಟ್ತದೆ. ಆ ಸಂದರ್ಭದಲ್ಲಿ ಚಂದ್ರಗ್ರಹಣ ಸಂಭವಿಸ್ತದೆ. ಹಾಗೆ ಈ ಚಂದ್ರಗ್ರಹಣ ಸಂಭವಿಸುವಾಗ ಏನಾಗ್ತದೆ, ಖಗ್ರಾಸ ಚಂದ್ರಗ್ರಹಣ. ನೋಡಿ, ಬಾಕಿ ಸಮಯದಲ್ಲಿ ನಾವು ಚಂದ್ರನನ್ನು ಬಿಳಿಯದಾಗಿ ಕಾಣ್ತೇವೆ. ಈ ಚಂದ್ರಗ್ರಹಣ ಸಮಯದಲ್ಲಿ ಆಕ್ಚುಲಿ ಅದು ಮಬ್ಬು ಅಥವಾ ಕಪ್ಪು ಅಂತ ಹೇಳ್ತೇವೆ. ಆದರೆ ಈ ಭೂಮಿಯ ವಾತಾವರಣದಿಂದ ಚಂದ್ರ ತಾಮ್ರದ ಬಣ್ಣ ಅಂದ್ರೆ ಕೆಂಪಾಗಿ ಕಾಣಿಸ್ತಾನೆ. ಸಾಧಾರಣ ನಾಳೆ ದಿವಸ 3.5 ಗಂಟೆಗಳ ಕಾಲ, ದೀರ್ಘ ಸಮಯದವರೆಗೆ ಈ ಒಂದು ಚಂದ್ರಗ್ರಹಣದ ಒಂದು ಕೌತುಕಮಯ ಘಟನೆಯನ್ನು ನಾವು ಆಗಸದಲ್ಲಿ ನೋಡ್ಬೋದು. ಮತ್ತೆ ನಾವು ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಬರಿಗಣ್ಣಿನಿಂದ ನೋಡಿದ್ರೆ ನಮ್ಮ ದೃಷ್ಟಿ ಹೋಗ್ತದೆ. ಆದರೆ ಚಂದ್ರಗ್ರಹಣ ಹಾಗೆ ಅಲ್ಲ. ಚಂದ್ರಗ್ರಹಣವನ್ನು ನಾವು ಬರಿಗಣ್ಣಿನಿಂದ ನೋಡ್ಬೋದು. ಯಾವ ಸಮಯದಲ್ಲಿಯೂ ಆ ಗ್ರಹಣದ ಸಂದರ್ಭದಲ್ಲಿ ನೋಡ್ಬೋದು. ಹಾಗೆ ಈ ಚಂದ್ರಗ್ರಹಣ ಸಾಧಾರಣ 8:50ರಿಂದಲೇ ಪ್ರಾರಂಭವಾಗ್ತದೆ. ಈ ಭೂಮಿಯ ಒಂದು ನೆರಳು ಚಂದ್ರನ ಮೇಲೆ ಬೀಳಲಿಕ್ಕೆ ಪ್ರಾರಂಭವಾಗ್ತದೆ, ಅರೆ ನೆರಳು ಬೀಳಲಿಕ್ಕೆ ಪ್ರಾರಂಭವಾಗ್ತದೆ. ಮತ್ತೆ ಅದು 8:50ರಿಂದ ಮತ್ತೆ 9:57ಕ್ಕೆ ಪ್ರಾರಂಭ ಆಗ್ತದೆ. ಯಾವುದು ನೆರಳು ಬೀಳಲಿಕ್ಕೆ ಪ್ರಾರಂಭವಾಗ್ತದೆ. ಮತ್ತೆ 11:47 ಅದು ಗ್ರಹಣದ ಒಂದು ಮಧ್ಯಕಾಲ ಅಂತ ಹೇಳ್ತೇವೆ. ಗ್ರಹಣದ ಮಧ್ಯಕಾಲ ಅಂತ ಹೇಳಿದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಈ ಭೂಮಿಯ ಒಂದು ನೆರಳು, ಸೂರ್ಯನಿಂದ ಬರುವಂತಹ ಪ್ರಕಾಶ ಚಂದ್ರನ ಮೇಲೆ ಬೀಳದೆ ಭೂಮಿಯ ಒಂದು ಪೂರ್ಣ ಪ್ರಮಾಣದ ನೆರಳು ಈ ಚಂದ್ರನ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಆದಾಗ ಭೂಮಿಯ ವಾತಾವರಣದಿಂದ ಚಂದ್ರ ಒಂದು ಕೆಂಪಾಗಿ ತಾಮ್ರ ಬಣ್ಣಕ್ಕೆ ತಿರುಗ್ತಾನೆ, ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಈ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಒಂದು ಕೆಂಪಾದ ಒಂದು ಚಂದ್ರನನ್ನು ನಾವು ಇದರಲ್ಲಿ ಆಗಸದಲ್ಲಿ ನೋಡ್ಬೋದು. ಹಾಗೆ ಸಾಧಾರಣ ಒಂದು 3:30 ಕಾಲ ಈ ಒಂದು ಚಂದ್ರಗ್ರಹಣದ ಒಂದು ನಮಗೆ ಅನುಭವ ಆಗ್ತದೆ. ಹಾಗೆ ಈ ಚಂದ್ರಗ್ರಹಣ ಸಮಯದಲ್ಲಿ ನಾವು ಏನೇನು ಮಾಡ್ಬೋದು, ಅದರಿಂದ ಏನೆಲ್ಲ ಇಫೆಕ್ಟ್ ಇದೆ, ಏನೆಲ್ಲ ಶುಭಾಶುಭ ಫಲಗಳಿವೆ. ಆಕ್ಚುಲಿ ಹೇಳೋದಾದ್ರೆ ಯಾವ ಶುಭಾಶುಭ ಫಲಗಳಿಗಿಂತಲೂ ನಾವು ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ತಾ ಹೋದ್ರೆ, ಅಂದ್ರೆ ದೇವರ ನಾಮಸ್ಮರಣೆ ಮಾಡುವುದು, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡುವುದ, ಅಥವಾ ದೇವರ ಒಂದು ಧ್ಯಾನದಲ್ಲಿ ನಿರತರಾಗಿರುವುದ, ಅಥವಾ ತುಳಸಿಗೆ ಒಂದು ವಂದನೆ ಮಾಡಿ ನಾವು ಹೊರಗೆ ಹೋಗುವಂಥದ್ದು, ಹೀಗೆಲ್ಲ ಮಾಡಿದ್ರೆ ನಮ್ಗೆ ಇಂಥ ಸಂದರ್ಭದಲ್ಲಿ ಅದು ಅಶುಭ ನಮ್ಗೆ ತಟ್ಟುದೇ ಇಲ್ಲ. ಯಾಕಂದ್ರೆ ಯಾವಾಗಲೂ ನಾವು ನಾಮಸ್ಮರಣೆ ದೇವರ ಹೇಳ್ತಾ ಬಂದ್ರೆ ಮಾತ್ರ ಅದು ಕಷ್ಟ ಕಾಲದಲ್ಲಿ ಸಹ ನಮಗೆ ನೆರವಾಗ್ತದೆ. ನಾವು ಹೇಳಿದ್ದೇವೆ ನೋಡಿ, ವಾಲ್ಮೀಕಿಗೆ ಸಮೇತ ಅವ ದೊಡ್ಡ ಕಟುಕ ಆಗಿದ್ದವ. ಅವನಿಗೆ ರಾಮ ಅಂತ ಹೇಳಲಿಕ್ಕೆ ಬರ್ಲಿಲ್ಲ. ಅವನಿಗೆ ಮತ್ತೆ ಜ್ಞಾನೋದಯ ಆದ್ಮೇಲೆ ರಾಮ ಅಂತ ಹೇಳಲಿಕ್ಕೆ ಬರ್ಲಿಲ್ಲ. ಮರ 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 ಅಂತ ಹೇಳಿದ್ದು ರಾಮ. ಆದ್ರೆ ನಮ್ಗೆ ನಾನು ಇಲ್ಲಿ ಏನ್ ಹೇಳುದು ಅಂತ ಹೇಳಿದ್ರೆ, ಗ್ರಹಣದಲ್ಲಿ ನಮ್ಗೆ ಅಶುಭ ಉಂಟಾಗ್ತದೆ. ಗ್ರಹಣ ಸಮಯಕ್ಕೆ ನಾವು ಶಾಂತಿಯನ್ನು ಮಾಡುದು ಅಥವಾ ದೇವರ ನಾಮಸ್ಮರಣೆ ಮಾಡುದು, ಧ್ಯಾನ ಮಾಡುವುದಲ್ಲ. ಎಂದಿನಂತೆ ದಿನನಿತ್ಯ ನಾವು ಮಾಡಿದ್ರೆ ಮಾತ್ರ ಆ ನಾಮಸ್ಮರಣೆಯ ಆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವತ್ತು ಸಹ ನಮಗೆ ನೆರವಾಗ್ತದೆ. ಈಗ
ಗ್ರಹಣ ಮಧ್ಯದಲ್ಲಿ ಯೋಗಿಗಳು, ತಪಸ್ವಿಗಳು, ಈ ಸಾಧಕರು ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಟ್ಟದಲ್ಲಿ ಹೋಗಿ ಅಥವಾ ಒಂದು ಪರ್ವತದ ಮೇಲೆ, ಆ ಬೆಟ್ಟದ ಮೇಲೆ, ಗುಡ್ಡದಲ್ಲಿ ಕುತ್ಕೊಂಡು ಏಕಾಂತದಲ್ಲಿ ಧ್ಯಾನ ಮಾಡ್ತಾರೆ. ಹಾಗೆ ಈ ಗ್ರಹಣ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆದಷ್ಟು ದೇವರ ಒಂದು ಧ್ಯಾನ ಮಾಡುವಂಥದ್ದು, ದೇವರ ಒಂದು ಜಪ ತಪ ಮಾಡುವಂಥದ್ದು ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತೇನೆ. ಆಮೇಲೆ ಈ ಗ್ರಹಣ, ಈಗ ನಾವು ಸಾಮಾನ್ಯವಾಗಿ ಗ್ರಹಣದ ಬಗ್ಗೆ ಹೇಳುವುದಾದ್ರೆ ಯಾವ ಯಾವ ರಾಶಿಗೆ, ಮತ್ತೊಂದು ಏನಂತ ಹೇಳಿದ್ರೆ, ಗ್ರಹಣ ಸಂದರ್ಭದಲ್ಲಿ ಯಾವಾಗ ಸ್ಪರ್ಶ ಆಗ್ತದೆ, ಸಾಧಾರಣ 9:47 ಗ್ರಹಣ ಸ್ಪರ್ಶ ಆಗ್ತದೆ. ಆ ಸಮಯದಲ್ಲಿ ನಾವು ಸ್ನಾನ ಮಾಡ್ಬೇಕಂತ ಹೇಳ್ತೇವೆ. ಸ್ನಾನ ಮಾಡಿದ ನಂತರ ನಾವು ದೇವರ ಜಪತಪಕ್ಕೆ ಕುತ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಅದನ್ನು ಸಿದ್ಧಿಯನ್ನು ಮಾಡುವಂಥದ್ದು. ಗ್ರಹಣ ಸಮಯದಲ್ಲಿ ನಾವು ಏನು ಸಿದ್ಧಿ ಮಾಡ್ತೇವೋ, ಏನು ಜಪತಪ ಮಾಡ್ತೇವೋ, ಏನು ಧ್ಯಾನ ಮಾಡ್ತೇವೋ, ದೇವರ ನಾಮಸ್ಮರಣೆ ಮಾಡ್ತೇವೋ, ಅದಕ್ಕೆ 100 ಪಟ್ಟು ಪುಣ್ಯ ಇದೆ ಅಂತ ಹೇಳ್ತದೆ ಶಾಸ್ತ್ರ. ಹಾಗೆ ಸ್ಪರ್ಶ ಕಾಲಕ್ಕೆ ಒಂದು ಸ್ನಾನ, ಆಮೇಲೆ ಮಧ್ಯಕಾಲ ಆದ್ಮೇಲೆ ಮೋಕ್ಷಕಾಲ. 1:25 ಮೋಕ್ಷ ಆಗ್ತದೆ. ಮೋಕ್ಷ ಅಂತ ಹೇಳಿದ್ರೆ ಚಂದ್ರ ಭೂಮಿಯ ನೆರಳು ಅಲ್ಲಿಂದ ಸಡಿಲಾಗಲಿಕ್ಕೆ, ಚಂದ್ರ ಆ ಭೂಮಿಯ ನೆರಳಿಂದ ಹೊರಬರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. 1 ಕಾಲರ ಈಚೆ, ಮತ್ತೆ ಅದು 2 ಕಾಲು ಮತ್ತೆ 5 ಕಾಲರವರೆಗೆ ಇರ್ತದೆ. ಬಟ್ ಅಲ್ಲಿಂದ ಹೊರಗೆ ಬರ್ತಾರೆ. ಈ ಗ್ರಹಣದಿಂದ ಹೊರಗೆ ಬರೋದು 1 ಕಾಲ, ಆ ಮೋಕ್ಷ ಅಂತ ಹೇಳ್ತಾರೆ. ಆ ಮೋಕ್ಷ ಸಂದರ್ಭದಲ್ಲಿ ನಾವು ಚಂದ್ರನನ್ನು ನೋಡಿ, ಅಂದ್ರೆ ನಾವು ಏನ್ ಹೇಳ್ತೇವೆ ಅಂದ್ರೆ, ಗ್ರಹಣ ಸಂದರ್ಭದಲ್ಲಿ ಚಂದ್ರನನ್ನಾಗ್ಲಿ ಅಥವಾ ಸೂರ್ಯಗ್ರಹಣ ಸಮಯದಲ್ಲಿ ಸೂರ್ಯನನ್ನು ನೋಡೋದಾದ್ರೆ ಅದಕ್ಕೆ ಮೈಲಿಗೆ ಅಂತ ಹೇಳ್ತೇವೆ. ಮೈಲಿಗೆ ಅಂದ್ರೆ ಅಶೌಚ, ಸೂತಕ ಅಂತ ಹೇಳ್ತೇವೆ. ಯಾವಾಗ ನಮಗೆ ಸೂತಕ ಅಂತ ಹೇಳಿದ್ರೆ ನಾವು ಹೇಗೆ ಶುದ್ಧಿ ಮಾಡ್ತೇವೋ ಅಂತರಂಗ ಮತ್ತು ಬಹಿರಂಗವಾಗಿ, ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸ್ಪರ್ಶ ಆಗಿ ಮೋಕ್ಷ ಆದ ನಂತರ ನಾವು ಮತ್ತೆ ಸ್ನಾನ ಮಾಡಬೇಕು ಅಂತಿದೆ. ಸ್ನಾನ ಮಾಡಿದ ನಂತರ ನಾವು ಊಟ ಉಪಹಾರವನ್ನು ತಗೊಳ್ಳುವಂಥದ್ದು. ಪ್ರಾರಂಭದಲ್ಲಿ ಹೇಗೆ ಅಂತ ಹೇಳಿದ್ರೆ, ಸಾಧಾರಣ ಈ ಮಧ್ಯಾಹ್ನದವರೆಗೆ ನಾವು ಏನಿದ್ದೇವೆ, ಈ ಯುವಕರು, ನಾವು ಉಪವಾಸವನ್ನು ತಡಿಲಿಕ್ಕೆ ಶಕ್ತಿ ಇದ್ದವರು, ನಾವು ಮಧ್ಯಾಹ್ನದವರೆಗೆ ನಮ್ಮದೆಲ್ಲ ನಾವು ನಮ್ಮ ಊಟ, ನಮ್ಮ ಉಪಹಾರ ಏನು ತಿನ್ನುವುದುಂಟು ಅದನ್ನು ನಾವು ಮುಗಿಸ್ಬೇಕು. ಮಧ್ಯಾಹ್ನದ ಒಳಗೆ, ಮಧ್ಯಾಹ್ನದ ನಂತರ ನಾವೇನು ತಿನ್ಲಿಕ್ಕಿಲ್ಲ. ಆದ್ರೆ ಅದು ಅಬಾಲ ವೃದ್ಧರು ಅಂತ ಹೇಳ್ತೇವಲ್ಲ, ಅಬಾಲ ವೃದ್ಧರು, ಮಕ್ಕಳು, ಆಮೇಲೆ ಪ್ರಾಯದವರು, ಆಮೇಲೆ ರೋಗಿಗಳು, ಅವರಿಗೆ ಇದು ನಿಬಂಧನೆ ಇಲ್ಲ. ಅವರಿಗೆ ಸಂಜೆವರೆಗೆ ಅವರು ಆಹಾರವನ್ನು ಸೇವಿಸ್ಬೋದು, ಸಾಯಂಕಾಲದವರೆಗೆ. ಆದ್ರೆ ನಮ್ಮಂಥವರಿಗೆ ಅಂದ್ರೆ ಎದುರಿಸ್ಲಿಕ್ಕೆ, ಈ ಉಪವಾಸವನ್ನು ಎದುರಿಸಲಿಕ್ಕೆ ತಾಕತ್ತಿದ್ದವರಿಗೆ ಆ ದಿವಸ ನಾವು ಮಧ್ಯಾಹ್ನದವರೆಗೆ ನಮ್ಮ ಫುಲ್ ಸ್ಟಾಪ್ ಹಾಕಬೇಕು ನಾವು ಆಹಾರಕ್ಕೆ. ಯಾಕಂತೆ ಮತ್ತೆ ವಿಕಿರಣ ಎಲ್ಲ ಸ್ಟಾರ್ಟ್ ಆಗ್ತದೆ. ದೇವಸ್ಥಾನದಲ್ಲಿ ಸಹ ಹಾಗೆ ನೋಡಿ, ಈ ಗ್ರಹಣ ಸಂದರ್ಭದಲ್ಲಿ ಅಲ್ಲಿ ದರ್ಬೆಯಿಂದೆಲ್ಲ ಮುಚ್ಚಿರ್ತಾರೆ ದೇವರನ್ನು. ಯಾಕಂತ ಹೇಳಿದ್ರೆ ಈ ಚಂದ್ರನ ಮೇಲೆ ಈ ಗ್ರಹಣ ಆಗುವಾಗ ಅದು ವಿಕಿರಣಗಳೆಲ್ಲ ಅಲ್ಲಿ ಬಂದು ಇದಾಗಬಾರ್ದು, ಆ ದೇವರ ಒಂದು ಸಾನ್ನಿಧ್ಯಕ್ಕೆ ಒಂದು ಧಕ್ಕೆ ಆಗಬಾರ್ದು ಅಂತೇಳಿ. ಹಾಗೆ ಈ ಸಂದರ್ಭದಲ್ಲಿ ನಾವು ಕೂಡ ಮನೆಯಲ್ಲಿ ಸಹ ಈ ದರ್ಬೆಯನ್ನು ದೇವರ ಫೋಟೋಗಳಿಗ, ನಮ್ಮ ದೇವರ ಮೂರ್ತಿಗ ದರ್ಬೆಯಿಂದ ಮುಚ್ಚುವಂಥದ್ದು, ಅಥವಾ ಗರಿಕೆಯಿಂದ, ದರ್ಬೆ ಸಿಗಿದ್ರೆ ಗರಿಕೆಯಿಂದ ಮುಚ್ಚುವಂಥದ್ದು. ಆಮೇಲೆ ನಮ್ಮ ನೀರಿಗೆ ಗರಿಕೆಯಿಂದ, ಅಥವಾ ಯಾವುದೇ ಆಹಾರ ನಾವು ಮಾಡಬಾರ್ದು. ನಿಜವಾಗಿ ಆ ದಿವಸ ಮಧ್ಯಾಹ್ನಕ್ಕೆ ಎಲ್ಲ ನಾವು ಸ್ಟಾಪ್ ಮಾಡಬೇಕು. ಆದರೆ ಎಲ್ಲೆಲ್ಲಿ ನಮ್ಮ ಅಗತ್ಯ ಆಹಾರ ವಸ್ತುಗಳಿದೆಯೋ, ಈ ಅಕ್ಕಿಗೆಯೋ, ಅದಕ್ಕೆಲ್ಲ ನಾವು ಗರಿಕೆಯನ್ನು ಹಾಕಿ ಇಡುವಂಥದ್ದು. ಅಂದ್ರೆ ನಾವು ಅದರಿಂದ ಈ ಒಂದು ಅಡ್ಡ ಪರಿಣಾಮದಿಂದ ನಾವು ಅಲ್ಲಿ ಬಚಾವಾಗ್ತದೆ, ನಮ್ಮ ಶಾಸ್ತ್ರ ಹೇಳ್ತದೆ. ಹಾಗೆ ಇದು ಒಂದು ನಾವು ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಆಮೇಲೆ ಹೇಗೆ ಜಪತಪ ಮಾಡಬೇಕು. ಈಗ ಏನಂತ ಹೇಳಿದ್ರೆ, ಒಂದು ಶುಭಾಶುಭ ಫಲ ಅಂತ ಹೇಳ್ತೇನೆ. ನಾನು ಆವಾಗಲೇ ಹೇಳಿದೆ, ಶುಭಾಶುಭ ಅಶುಭ ಫಲಕ್ಕೆ ನಾವು ಯಾವಾಗಲೂ ಅದನ್ನೇ ಒಂದು ಕಾರಣವಂತ ಹೇಳಿ ಅದನ್ನು ಆ ಸಮಯಕ್ಕೆ ಮಾಡುವುದಲ್ಲ. ಆದರೂ ಹೇಳ್ತೇನೆ ಶುಭಾಶುಭ ಫಲ. ಇದರಲ್ಲಿ ಮೊದಲು ಏನಂತ ಹೇಳಿದ್ರೆ, ಯಾವ ರಾಶಿಯವರಿಗೆ ಶುಭಾಶುಭ ಫಲ ಕೊಡ್ತದೆ, ಯಾವ ರಾಶಿಯವರಿಗೆ ಅಶುಭ ಫಲ ಕೊಡ್ತದೆ. ಒಂದು ಏನಂತ ಹೇಳಿದ್ರೆ, ಶುಭ ಫಲವನ್ನೇ ಹೇಳುವ, ಅಶುಭ ಲಾಸ್ಟಿಗೆ ಹೇಳುವ. ಯಾರ ರಾಶಿಯಿಂದ ಗ್ರಹಣ 3ನೇ ರಾಶಿಗೆ ಅದು ಗ್ರಹಣ ಹಿಡಿತದೋ, ಅಂದ್ರೆ ಈ ಚಂದ್ರಗ್ರಹಣ ಆಗುವಂಥದ್ದು ಪೂರ್ವಭದ್ರ ನಕ್ಷತ್ರದಲ್ಲಿ, ಚಂದ್ರಗ್ರಹಣ ಆಗುವಂಥದ್ದು ಪೂರ್ವಭದ್ರ ನಕ್ಷತ್ರದಲ್ಲಿ, ಹುಣ್ಣಿಮೆ ಸಂದರ್ಭದಲ್ಲಿ ಆಗುವಂಥದ್ದು, 180 ಡಿಗ್ರಿಯಲ್ಲಿ ಆಗುವಂಥದ್ದು. ಕುಂಭ ರಾಶಿಯಲ್ಲಿ ಚಂದ್ರ ಇರ್ತಾನೆ, ರಾಹು ಅಲ್ಲಿ ಇರ್ತಾನೆ. ರಾಹು ಮತ್ತೆ, ನಾನು ಅದನ್ನು ಒಂದು ಈಗ ಹೇಳ್ತೇನೆ, ಚಂದ್ರ ಮತ್ತು ರಾಹು ಅಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೇವೆ. ರಾಹು ಚಂದ್ರ ಕುಂಭ ರಾಶಿಯಲ್ಲಿದ್ದು ಇಲ್ಲಿ ಸಮಸಪ್ತಕ ಅಂತ ಹೇಳಿದ್ರೆ ಸಿಂಹ ರಾಶಿಯಲ್ಲಿ ರವಿ ಮತ್ತು ಕೇತು ಇದ್ದಾನಲ್ಲಿ. ಆಮೇಲೆ ಬುಧ ಸಹ ಇದ್ದಾನಲ್ಲಿ. ಅಂದ್ರೆ ಅಲ್ಲಿ ಚಂದ್ರ ರವಿ ಬರುವಂತದ್ದು ಹುಣ್ಣಿಮೆಯ ಸಂದರ್ಭದಲ್ಲಿ ಸಮಸಪ್ತಕದಲ್ಲಿ 180 ಡಿಗ್ರಿನಲ್ಲಿ ಬರುವಾಗ ಚಂದ್ರವನ್ನು ರಾಹು ಗ್ರಸ್ತ ಮಾಡುವುದು, ಚಂದ್ರನನ್ನು ರಾಹು ತಿನ್ನುವುದು ಅಂತೇಳಿ ನಾವು ಹೀಗೆ ಪೌರಾಣಿಕವಾಗಿ ಹೇಳ್ತೇವೆ. ಹಾಗೆ ಅಲ್ಲಿ ರಾಹು
24 ಡಿಗ್ರಿಯಲ್ಲಿ ಇರ್ತಾನೆ, ಚಂದ್ರ 20 ಡಿಗ್ರಿಯಲ್ಲಿ ಇರ್ತಾನೆ. ಅಂದ್ರೆ ಒಂದು ಈ ಅವರ ಅಂತರ ಉಂಟಲ್ಲ, ರಾಹು ಮತ್ತು ಚಂದ್ರನ ಅಂತರ 9 ಡಿಗ್ರಿಯ ಒಳಗೆ ಇರ್ಬೇಕಂತ ಹೇಳ್ತದೆ. ಇಲ್ಲಿ ಬರೀ 4 ಡಿಗ್ರಿಯಲ್ಲಿ ಇರೋದ್ರಿಂದ ಸಂಪೂರ್ಣವಾಗಿ ಅವ ಚಂದ್ರ ಕೊಂಬಸ್ಟ್ ಆಗ್ತಾನೆ ರಾಹುವಿನಿಂದ. ಅದಕ್ಕೆ ನಾವು ಹೇಳುವಂಥದ್ದು ಈ ಚಂದ್ರಗ್ರಹಣ ಅಂತೇಳಿ. ಹಾಗೆ ಶುಭಾಶುಭ ಫಲ ಏನಂತ ಹೇಳಿದ್ರೆ, ಧನು ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ, ಮೇಷ ರಾಶಿಯವರಿಗೆ, ಇಷ್ಟು ಜನರಿಗೆ ಈ ಗ್ರಹಣದಿಂದ ತುಂಬಾ ಒಳ್ಳೆಯ ಫಲ ಇರ್ತದೆ, ತುಂಬಾ ಒಳ್ಳೆಯ ಪರಿಣಾಮಗಳು, ತುಂಬಾ ಒಳ್ಳೆಯ ಬೆಳವಣಿಗೆಗಳು ನಂತರ ಇರ್ತದೆ. ಅಂದ್ರೆ ಧನು ಅಂತ ಹೇಳಿದ್ರೆ 3ನೇ ರಾಶಿ, ಧನುವಿನಿಂದ ಕುಂಭ 3ನೇ ರಾಶಿ, ಕನ್ಯಾದಿಂದ ಕುಂಭ 6ನೇ ರಾಶಿ, ವೃಷಭದಿಂದ ಕುಂಭ 10ನೇ ರಾಶಿ, ಮೇಷದಿಂದ ಕುಂಭ 11ನೇ ರಾಶಿ. ಹಾಗೆ ಮಧ್ಯಮ ಫಲ ಯಾರಿಗೆ? ಮಕರದವರಿಗೆ, ಮಕರದಿಂದ ಕುಂಭ 2ನೇ ರಾಶಿ, ಸಿಂಹದವರಿಗೆ, ಸಿಂಹದಿಂದ 7ನೇ ರಾಶಿ ಕುಂಭದವರಿಗೆ, ತುಲಾದಿಂದ 5ನೇ ರಾಶಿ ಕುಂಭ ರಾಶಿಯವರಿಗೆ, ಕನ್ಯಾದಿಂದ 9ನೇ ರಾಶಿ ಕುಂಭ ರಾಶಿ. ಮಕರ, ಸಿಂಹ, ತುಲಾ, ಕನ್ಯಾದವರಿಗೆ ಮಧ್ಯಮ ಫಲ ಅಂತೇಳಿ ಈ ಗ್ರಹಣದ ಒಂದು ಶಾಸ್ತ್ರ ಹೇಳ್ತದೆ. ಆಮೇಲೆ ಯಾರಿಗೆ ಅಶುಭ ಫಲ? ಕುಂಭರಾಶಿ, ಅಂದ್ರೆ ಅದೇ ರಾಶಿಯಲ್ಲಿ ಗ್ರಹಣ ಆಗುವಂಥದ್ರಿಂದ ಕುಂಭರಾಶಿಗೆ ಅದು ಅಶುಭ ಫಲವನ್ನು ನೀಡ್ತದೆ. ಕುಂಭರಾಶಿಯವರಿಗೆ ಈಗಾಗಲೇ ಅವರಿಗೆ 7.5 ಶನಿ ಸಹ ಬಿಟ್ಟು ಹೋಗುವಂಥದ್ದು, ಅಲ್ಲಿ ಮೀನದಲ್ಲಿ ಶನಿ ಇದ್ದಾನೆ, ಎರಡೆರಡು ಒಂದು ಪರಿಣಾಮಗಳು ಅಲ್ಲಿ ಬೀಳ್ತವೆ. ಕುಂಭರಾಶಿಯಲ್ಲಿ ಚಂದ್ರಗ್ರಹಣ ಆಗುತ್ತಿರುವುದರಿಂದ ಅಲ್ಲಿ ಕುಂಭರಾಶಿಯವರಿಗೆ ಅರಿಷ್ಟ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ 4ನೇ ರಾಶಿ, ವೃಶ್ಚಿಕದಿಂದ ಕುಂಭ ಬರುವಂಥದ್ದು 4ನೇ ಚತುರ್ಥ ಭಾವ ಅಂತ ಹೇಳ್ತೀವಿ, ಸುಖ ಭಾವ ಅಂತ ಹೇಳ್ತೀವಿ, ಸುಖಕ್ಕೆ ಕಷ್ಟ ನಷ್ಟ ಅಂತ ಹೇಳ್ತೇವೆ. ಅಲ್ಲಿ ತಾಯಿಯ ಬಗ್ಗೆ ಅನಾರೋಗ್ಯವೋ, ತಾಯಿಗೆ ಏನಾದರೂ ಮುಂದಕ್ಕೆ ಒಂದು ಅನಾರೋಗ್ಯ ಬರುವಂಥದ್ದು ಇಂಥದ್ದೆಲ್ಲ ಸಂಭವ ಇರ್ತದೆ ಅಂತ ಹೇಳ್ತದೆ. ಆಮೇಲೆ 8ನೇ ರಾಶಿ, 8ನೇ ರಾಶಿ ಯಾವುದು? ಕರ್ಕ, ಕರ್ಕದಿಂದ ಕುಂಭ 8, ಕರ್ಕಾಟಕದವರಿಗೂ ಸಹ ಹಾಗೆ, ಆ ರಾಶಿಯವರಿಗೂ ಸಹ ಅಶುಭ ಫಲ ಇರ್ತದೆ. ಆಮೇಲೆ ಮೀನ ರಾಶಿಯವರಿಗೆ, ಮೀನ ರಾಶಿ ಅಂತ ಹೇಳಿದ್ರೆ ಯಾವುದು? ಅದು ಕುಂಭ ಮೀನರಾಶಿ, ಅಂದ್ರೆ ಮೀನದಿಂದ ಕುಂಭ ವ್ಯಯ ಸ್ಥಾನದಲ್ಲಿ ಇರ್ತದೆ, ಹಾಗೆ 12ನೇ ಸ್ಥಾನದಲ್ಲಿ, ದ್ವಾದಶ ಸ್ಥಾನದಲ್ಲಿ, ಮೋಕ್ಷ ಸ್ಥಾನದಲ್ಲಿ ಇರ್ತದೆ. ಇನ್ನು ಮೀನದವರಿಗೆ ಹಾಡು. ಯಾರ್ಯಾರಿಗೆ? ವೃಶ್ಚಿಕದವರಿಗೆ ಹಾಡು, ಕುಂಭರಾಶಿಯವರಿಗೆ ಹಾಡು, ಕರ್ಕದವರಿಗೆ ಹಾಡು, ಮೀನದವರಿಗೆ ಹಾಡು. ಏನಿಲ್ಲ, ಆ ಸಮಯದಲ್ಲಿ ನವಗ್ರಹ ಸ್ತೋತ್ರ ಇದ್ರೆ ನವಗ್ರಹ ಸ್ತೋತ್ರ ಪಠಣ ಮಾಡುದು, ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳುದು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳುವಂಥದ್ದು. ಅಥವಾ ನಿಮ್ಗೆ ಯಾವುದು ಗೊತ್ತಿದೆ, ಯಾವ ದೇವರ ಸ್ತೋತ್ರ ಹೇಳಲಿಕ್ಕೆ ಗೊತ್ತಿದೆ ಅದನ್ನು ನಿರಂತರವಾಗಿ ಮಾಡುವಂಥದ್ದು. ಆಮೇಲೆ ಅದು ಯಾವುದು ಗೊತ್ತಿಲ್ಲದಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಗುರುವಾಂತರ್ಗತ, ಸಮಸ್ತ ದೇವತಾಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಈ ನವಗ್ರಹಗಳ ದೇವರೇ ಲಕ್ಷ್ಮೀ ನರಸಿಂಹ. ನಾವು ನವಗ್ರಹ ಶಾಂತಿ ಮಾಡಲಿ, ಏನೇ ಮಾಡಲಿ, ಅಲ್ಲಿ ಪೂಜೆ ಸಲ್ಲುದು ಯಾರಿಗೆ ಅಂದ್ರೆ ನರಸಿಂಹ ದೇವರಿಗೆ, ಲಕ್ಷ್ಮೀ ನರಸಿಂಹ ದೇವರಿಗೆ ಸಲ್ಲುದು. ಯಾಕಂದ್ರೆ ಎಲ್ಲರ ಈ ಗ್ರಹಗಳು ಯಾವುದೇ ಇರಲಿ, ದೇವರೇ ಸುಪ್ರೀಮೋ. ನಾವು ದೇವರೇ ಈ ನವಗ್ರಹಗಳ ಮೂಲಕ ನಮ್ಮ ಕರ್ಮಗಳನ್ನು ನಮಗೆ ಕರ್ಮ ಫಲಗಳನ್ನು ಕೊಡುವಂಥದ್ದು. ಹಾಗಾಗಿ ಎಲ್ಲದರ ದೇವರು ಲಕ್ಷ್ಮೀ ನರಸಿಂಹ. ಹಾಗಾಗಿ ಯಾವುದೇ ಸ್ತೋತ್ರ ಗೊತ್ತಿಲ್ಲದಿದ್ರು, ಯಾವುದೇ ಇದು ಗೊತ್ತಿಲ್ಲದಿದ್ರು ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಷ್ಟೇ ಹೇಳಿದ್ರು ಸಾಕು. ಅಥವಾ ನಾನು ಹೇಳಿದಾಗೆ ಶ್ರೀ ರಾಘವೇಂದ್ರ ಸ್ವಾಮಿ ಅಂತರ್ಗತ ಗುರುವಾಂತರ್ಗತ, ಶ್ರೀ ರಾಘವೇಂದ್ರ ಸ್ವಾಮಿ ಗುರುವಾಂತರ್ಗತ, ಸಮಸ್ತ ದೇವತಾಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಇಷ್ಟು ಹೇಳಿ, ಗೊತ್ತಿಲ್ಲದ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ, ಅಥವಾ ನಿಮಗೆ ಗೊತ್ತಿದ್ದ ಮಂತ್ರಗಳನ್ನು ಪಠಿಸಿ. ಖಂಡಿತ ಇದರಲ್ಲಿ ಒಳ್ಳೆದಾಗ್ತದೆ. ಯಾರು ಈ ಗ್ರಹಣದ ಬಗ್ಗೆ ಜಾಸ್ತಿ ಭಯ ಪಡೋದು ಬೇಡ. ಯಾಕಂದ್ರೆ ನಾವು ದಿನನಿತ್ಯ ನಮ್ಮ ದೇವರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು, ಇನ್ನೊಬ್ಬರಿಗೆ ಒಳ್ಳೆದೆಣಿಸುವಂಥದ್ದು, ಸತ್ಯದಲ್ಲಿ ನಡೆಯುವಂಥದ್ದು, ಧರ್ಮದಲ್ಲಿ ನಡೆಯುವಂಥದ್ದೆಲ್ಲ ಮಾಡಿದ್ರೆ ಇದೆಲ್ಲ ನಮ್ಗೆ ಖಂಡಿತ ಬಾಧೆ ಆಗುದಿಲ್ಲ ಅಂತ ಹೇಳಿ ನಮ್ಮ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ಶುಭವನ್ನೇ ನಾನು ಬಯಸ್ತೇನೆ.